ನಮಸ್ಕಾರ ಬಂಧುಗಳೇ, ವರಾಹಿ ಅಸ್ಟ್ರೋಗೆ ಸ್ವಾಗತ. ಮೀನರಾಶಿ ಮತ್ತು ಮೀನಲಗ್ನ. ಮೀನರಾಶಿ ಮೀನಲಗ್ನದವರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡಬೇಕು. ಹಾಗೆ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತಹ ಬಡ ಜನರಿಗೆ ಹಣ ಮತ್ತು ಬಟ್ಟೆಯನ್ನು ದಾನವಾಗಿ ಕೊಡುವುದರಿಂದ ತುಂಬಾ ಒಳ್ಳೆಯದು. ಹಾಗೆ ಇವರು ರಾತ್ರಿಯ ಸಮಯ ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು. ಇದರಿಂದ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಇವರು ಬೆಟ್ಟದ ಮೇಲೆ ಇರುವಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಇವರಿಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ. ಹಾಗೆ ಶಾಲಾ ಮಕ್ಕಳಿಗೆ ಏನನ್ನಾದರೂ ಉಡುಗೊರೆಯನ್ನು ಕೊಡುತ್ತಾ ಇರಬೇಕು. ಇದರಿಂದ ಕೂಡ ಒಳ್ಳೆಯದಾಗುತ್ತದೆ. ಇವರು ಅಕ್ಕಿ ಹಿಟ್ಟಿಗೆ ಸಕ್ಕರೆಯನ್ನು ಬೆರೆಸಿ ಉಂಡೆಗಳನ್ನಾಗಿ ಮಾಡಿ ಮೀನು ಇರುವ ನದಿ ಕೆರೆಗಳಿಗೆ ಹಾಕುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಇವರು ಮೀನನ್ನು ತಿನ್ನಬಾರದು, ಇದರಿಂದ ಒಳ್ಳೆಯದಾಗುವುದಿಲ್ಲ. ಇವರು ಪಾದಗಳನ್ನು ಮತ್ತು ಪಾದರಕ್ಷೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಇವರು ತಿರುಪತಿಗೆ ಹೋಗಿ ಬಂದಾಗ ಅಲ್ಲಿ ಇರುವಂತಹ ಪಾಪನಾಶಿನಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಇವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತಾ ಬರುತ್ತದೆ. ಹಾಗೂ ಇವರು ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಕು. ಇದರಿಂದ ಒಳ್ಳೆಯದಾಗುತ್ತದೆ. ನಮಸ್ಕಾರಗಳು.